ನಮಸ್ಕಾರ. ಇಬ್ಬರು ಮೇಷ್ಟ್ರುಗಳ ಜೊತೆ ಕೂತು ಎದುರುಗಡೆ ಮೇಷ್ಟ್ರುಗಳೇ ಹೆಚ್ಚಾಗಿರುವಂಥ ಈ ಸಭೆಯಲ್ಲಿ ಕೊಂಚ ಅಳಕಿನಿಂದನೇ ಮಾತಾಡ್ತಾ ಇದ್ದೇನೆ. ಸಾಹಿತ್ಯ ಸಂವಹನದ ಮೇಲೆ ಹೊಸ ಮಾಧ್ಯಮಗಳ ಪ್ರಭಾವ ಅನ್ನುವಂಥದ್ದು ನಾನು ಮಾತಾಡ್ತಾ ಇರುವಂತಹ ವಿಷಯ. ಸಾಮಾನ್ಯವಾಗಿ ಎಲ್ಲ ಕಾಲದ ನಾಗರಿಕತೆಗಳು ಕೂಡ ಆಯಾ ಕಾಲಘಟ್ಟದಲ್ಲಿ ಆಯಾ ತಲೆಮಾರುಗಳು ನಾವು ರೂಪಿಸಿಕೊಂಡಿರುವಂತಹ ನಾಗರಿಕತೆಯೇ ಶ್ರೇಷ್ಠ ಅಂತ ನಂಬ್ಕೊಂಡಿರ್ತವೆ ಅಂತ ನಾನು ನಂಬಿದ್ದೇನೆ. ನಾನು ಈ ಮಾತನ್ನ ಯಾಕೆ ಹೇಳಿದ್ದೇನೆ ಅಂದರೆ, ಇವತ್ತಿನ ನಾಗರಿಕತೆಯ ಸಂದರ್ಭ ಇದೆಯಲ್ಲ, ಅಂದರೆ ಡಿಜಿಟಲ್ ತಾಂತ್ರಿಕತೆಯ ಉತ್ಕೃಷ್ಟತೆಯ ಈ ಸಂದರ್ಭ ಇದೆಯಲ್ಲ, ಇದು ಈ ನಾಗರಿಕತೆ, ಮನುಷ್ಯ ನಾಗರಿಕತೆ ಮುಟ್ಟಿರಬಹುದಾದ ಒಂದು ಪೂರ್ಣಗೊಳಿಸಿರಬಹುದಾದ ಒಂದು ವೃತ್ತ ಅಥವಾ ತುತ್ತ ತುದಿ ಅಂತ ನಾವು ಭಾವಿಸೋದಾದರೆ, ಆ ತುದಿಯ ನಂತರ ನಾವು ಮತ್ತೆ ಆ ಹಳೆಯ ಜಾಡಿಗೆ ಮರಳ್ತಾ ಇದ್ದೀವಿ ಅನ್ನೋ ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಈ ನಾಗರಿಕತೆಯ ವಿಕಾಸದಲ್ಲಿ ಮನುಷ್ಯ ಸಾಮಾಜಿಕ ಜೀವಿಯಾಗಿ ಬದಲಾದ ಇವತ್ತಿನ ಡಿಜಿಟಲ್ ನಾಗರಿಕತೆ ಅದೇ ಮನುಷ್ಯನನ್ನ ಮತ್ತೆ ವಿಘಟನೆಯ ದಾರಿಗೆ ಕೊಂಡೊಯ್ತಾ ಇದೆ, ಮತ್ತೆ ಒಟ್ಟಿಯಾಗಿಸ್ತಾ ಇದೆಯೇನೋ ಅಂತ ಒಂದು ಅನುಮಾನದ ನೆಲೆಗಟ್ಟಿನಲ್ಲಿ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ. ಇವತ್ತಿನ ಡಿಜಿಟಲ್ ಕಾಲಘಟ್ಟ ಅಥವಾ ಹೊಸ ಮಾಧ್ಯಮಗಳು ಇಡೀ ಸಮಾಜವನ್ನೇ ಪ್ರಭಾವಿಸಿರುವಾಗ ಆ ಪ್ರಭಾವ ಸಾಹಿತ್ಯದ ಮೇಲೂ ಇದೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ಸಾಹಿತ್ಯದ ಸಂವಹನದ ಮೇಲಂತೂ ಖಂಡಿತವಾಗೂ ಅದರ ಪ್ರಭಾವ ಪರಿಣಾಮ ಎರಡೂ ಇದೆ. ಈ ಸಾಹಿತ್ಯ ಸಂವಹನದ ಮೇಲೆ ಹೊಸ ಮಾಧ್ಯಮಗಳ ಪ್ರಭಾವ ಅನ್ನುವಂಥ ವಿಷಯವನ್ನ ನಾನು ಅನುಕೂಲಕ್ಕೋಸ್ಕರ ಬಿಡಿಸ್ಕೊಳ್ತಾ ಇದ್ದೇನೆ. ಇದು ಸಾಹಿತ್ಯದ ಮೇಲೆ ಆಗಿರುವಂತಹ ಪರಿಣಾಮವೂ ಹೌದು, ಮತ್ತೆ ಸಾಹಿತ್ಯದ ಸಂವಹನದ ಮೇಲೆ ಹೊಸ ಮಾಧ್ಯಮಗಳು ಉಂಟು ಮಾಡಿರುವಂತಹ ಪರಿಣಾಮವೂ ಹೌದು. ಈ ಶೀರ್ಷಿಕೆಯನ್ನ ಮತ್ತಷ್ಟು ಒಳಗು ನೋಡೋದಾದ್ರೆ, ಈ ಸಾಹಿತ್ಯದ ಅಡಿನಲ್ಲಿ ಈ ಸಾಹಿತ್ಯದ ಚಟುವಟಿಕೆಗಳು ಅಂತ ನಾವು ಏನನ್ನ ಗುರುತಿಸ್ತೇವೆ, ಓದು ಇರಬಹುದು, ಬರವಣಿಗೆ ಇರಬಹುದು, ಸಂವಾದಗಳಿರ್ಬೋದು, ಈ ಎಲ್ಲವನ್ನ ಸಾಹಿತ್ಯದ ಜೊತೆಯಲ್ಲಿ ತಂದು ಮತ್ತೆ ಸಾಹಿತ್ಯ ಪ್ರಿಯರ ಸಂಘಟನೆಗಳನ್ನು ಗುರುತಿಸಿ ಸಾಹಿತ್ಯದ ಸೃಷ್ಟಿ ಮತ್ತೆ ಸಂವಹನವನ್ನ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಹೊಸ ಮಾಧ್ಯಮಗಳ ನೆಲೆಗಟ್ಟಿನಲ್ಲಿ ನಾವು ಸ್ಥೂಲವಾಗಿ ವಾಟ್ಸಪ್, ಫೇಸ್ಬುಕ್ನಂತಹ ಸಾಮಾಜಿಕ ಮಾಧ್ಯಮಗಳ ಜೊತೆಗೆ ಅನಂತ ಸಾಧ್ಯತೆಗಳ ಅಂತರ್ಜಾಲ ಮತ್ತೆ ಈ ಪ್ರಕಟಣೆಯ ತಂತ್ರಾಂಶಗಳನ್ನ ಕುರಿತು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಈ ಸಾಹಿತ್ಯ ಮತ್ತೆ ಸಂವಹನದ ಮೇಲೆ ಹೊಸ ಮಾಧ್ಯಮಗಳ ಪ್ರಭಾವದ ವಿಷಯದ ಬಗ್ಗೆ ನೀವು ಮಾತಾಡಬೇಕು ಅಂತ ರತಿ ಮೇಡಮ್ ಅವರು ಹೇಳಿದಾಗ ನನಗೆ ತಕ್ಷಣಕ್ಕೆ ಅನಿಸಿದ್ದು, ಇದಕ್ಕೆ ಈ ಹೊಸ ಮಾಧ್ಯಮಗಳ ಪ್ರತಿಕ್ರಿಯೆ ಯಾವ ರೀತಿ ಇರಬಹುದು ಅಂದ್ರೆ, ಒಬ್ಬ ವ್ಯಕ್ತಿಯಾಗಿ ಅಥವಾ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಏನನ್ನ ಯೋಚನೆ ಮಾಡ್ತೇನೆ ಅನ್ನೋದಕ್ಕಿಂತ ನಾವು ಯಾವ ಮಾಧ್ಯಮಗಳ ಬಗ್ಗೆ ಮಾತಾಡ್ತಾ ಇದ್ದೇವೋ ಆ ಮಾಧ್ಯಮ ಇದರ ಬಗ್ಗೆ ಏನು ಹೇಳುತ್ತೆ ಅಂತ ಕುತೂಹಲದಿಂದ ನಾನು ChatGPT-ನಲ್ಲಿ ಈ ಪ್ರಶ್ನೆಯನ್ನ ಇಟ್ಟು ನೋಡಿದೆ. ಅಲ್ಲಿ ಸಾಹಿತ್ಯ ಮತ್ತೆ ಸಾಹಿತ್ಯದ ಸಂವಹನದ ಮೇಲೆ ಹೊಸ ಮಾಧ್ಯಮಗಳ ಪ್ರಭಾವ ಅಥವಾ ಪರಿಣಾಮಗಳು ಏನು ಅಂತ. ಆಗ ಆ ChatGPT ಕೊಟ್ಟ ಉತ್ತರ ಒಂದು ರೀತಿಯ ನನಗಂತೂ ಅದು ಆತ್ಮ ಪ್ರಶಂಸೆಯ ದಾಟಿಯ ಮಾತುಗಳು ಅಂತಲೇ ನನಗೆ ಅನಿಸುತ್ತೆ. ಅದು ಹೇಳುತ್ತೆ, ನ್ಯೂ ಮೀಡಿಯಾ ಅಂದ್ರೆ ಹೊಸ ಮಾಧ್ಯಮಗಳಿದೆಯಲ್ಲ, ಅವು ಸಾಹಿತ್ಯ ಸಂವಹನದ ಮೇಲೆ ಮಹತ್ತರವಾದ ಪ್ರಭಾವ ಬೀರಿವೆ. ವಿಶೇಷವಾಗಿ ಕನ್ನಡ ಸಾಹಿತ್ಯದ ಸಮಾಲೋಚನೆಗಳಲ್ಲೂ ಹೊಸ ಆಯಾಮಗಳನ್ನು ಪರಿಚಯಿಸುತ್ತಿವೆ ಅಂತ. ನಾನು ಅದು ಬಳಸಿರುವಂತಹ ಶಬ್ದಗಳನ್ನೇ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಅಂದ್ರೆ ಈ ಆತ್ಮ ಪ್ರಶಂಸೆ ಅಥವಾ ಬಡಾಯಿ ರೂಪದ ಮಾತುಗಳಿದೆಯಲ್ಲ, ಅದಕ್ಕೆ ಅದು ಪಟ್ಟಿ ಕೂಡ ಮಾಡುತ್ತೆ, ಆ ಬದಲಾವಣೆ ಯಾವ ರೀತಿಯದು ಅಂತ. ChatGPT ಹೇಳುತ್ತೆ, ಈ ಸಾಮಾಜಿಕ ಮಾಧ್ಯಮಗಳು, ಬ್ಲಾಗ್ಗಳು ಮತ್ತೆ ಡಿಜಿಟಲ್ ವೇದಿಕೆಗಳಿದಾವಲ್ಲ, ಇವು ಲೇಖಕರಿಗೆ ಮತ್ತು ಪಾಠಕರಿಗೆ, ಓದುಗರು ಅನ್ನುವಂಥದ್ದನ್ನ ಅದು ಪಾಠಕರು ಅಂತ, ಪಾಠಕರಿಗೆ ಅವರ ಸೃಜನಶೀಲತೆಯನ್ನ ತಲುಪಿಸಲು ಮಾರ್ಗಗಳನ್ನ ಒದಗಿಸುತ್ತಿವೆ ಅಂತ. ಅಂದ್ರೆ ಇದುವರೆಗೂ ಮಾರ್ಗಗಳು ಇರಲಿಲ್ವೇ? ಇತ್ತು, ಆದರೆ ಈ ಸೃಜನಶೀಲತೆಯ ಹೊಸ ಮಾರ್ಗಗಳಿದೆಯಲ್ಲ, ಇದು ಸಾಹಿತ್ಯವನ್ನ ಮತ್ತೆ ಸಾಹಿತ್ಯದ ಸಂವಹನವನ್ನ ಒಂದು ವಿಶ್ವ ನೆಲೆಗಟ್ಟಿನಲ್ಲಿ, ವಿಶ್ವಾತ್ಮಕತೆಯ ನೆಲೆಗಟ್ಟಿನಲ್ಲಿ ತಲುಪಿಸ್ತಾ ಇದ್ದಾವೆ ಅಂತ ChatGPT ಹೇಳುತ್ತೆ. ಮತ್ತೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಗೊಂಡ ಸಾಹಿತ್ಯ ಕೃತಿಗಳಿಗೆ ಓದುಗರು ತಕ್ಷಣದ ಪ್ರತಿಕ್ರಿಯೆ ನೀಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತಿನ ಸಂದರ್ಭದಲ್ಲಿ ಅಂತ. ಇದರಿಂದಾಗಿ ಲೇಖಕರು ತಮ್ಮ ಸಾಹಿತ್ಯದ ಬಗೆಗೆ ತಕ್ಷಣದ ಸಂವಾದವನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಒಂದು ಕೃತಿ ಪ್ರಕಟಗೊಂಡ ನಂತರ ಅದರ ಬಗ್ಗೆ ಓದುಗರ ಅಭಿಪ್ರಾಯ ಏನಿರ್ಬೋದು, ವಿಮರ್ಶಕರು ಏನನ್ನ ಹೇಳ್ತಾರೆ ಅನ್ನುವಂತ ಕಾಯುವಂತಹ ಅಗತ್ಯ ಈಗ ಇಲ್ಲ, ತಕ್ಷಣದ ಪ್ರತಿಕ್ರಿಯೆ ದೊರೀತಾ ಇದೆ ಅಂತ. ಮತ್ತೆ ಸಾಹಿತ್ಯದ ಸೃಜನಶೀಲತೆಯ ಹೊಸ ಮಾದರಿಗಳು ರೂಪುಗೊಂಡಿವೆ.
ಇಂಟರಾಕ್ಟಿವ್ ಸಾಹಿತ್ಯ ಇರ್ಬೋದು, ಹೈಪರ್ ಟೆಕ್ಸ್ಟ್ ಇರ್ಬೋದು, ಕಥೆಗಳು ಇರ್ಬೋದು, ಡಿಜಿಟಲ್ ಕಾವ್ಯಗಳು ಇರ್ಬೋದು. ಹೀಗೆ ಹೊಸ ಮಾಧ್ಯಮಗಳು ಭಿನ್ನ ರೀತಿಯಲ್ಲಿ ಸಾಹಿತ್ಯವನ್ನ ಬೆಳೆಸಿವೆ. ಮತ್ತೆ ಓದುಗರು ಕೇವಲ ಓದುವಿಕೆಗೆ ಸೀಮಿತ ಆಗದೆ ಅವರು ಕೂಡ ಕೃತಿಯ ಭಾಗ ಆಗಲಿಕ್ಕೆ ಇವತ್ತಿನ ಸಂದರ್ಭದಲ್ಲಿ ಅವಕಾಶ ಆಗಿದೆ ಅಂತ. ಇದರ ಜೊತೆಗೆ ಸ್ವತಂತ್ರ ಪ್ರಕಾಶನ, ನಾವು ಇಂಡಿಪೆಂಡೆಂಟ್ ಪಬ್ಲಿಕೇಶನ್ ಅಂತ ಕರಿತೇವಲ್ಲ, ಆ ಇಂಡಿಪೆಂಡೆಂಟ್ ಪಬ್ಲಿಕೇಶನ್ ಒಂದು ರೂಪುಗೊಳ್ಳಲಿಕ್ಕೆ ಒಂದು ಅನುಕೂಲಕರವಾದ ತಂತ್ರಜ್ಞಾನ ಇವತ್ತು ಸಾಧ್ಯ ಇದೆ. ಈ ತಂತ್ರಜ್ಞಾನ ಪ್ರಕಾಶನಕ್ಕೆ ಒಂದು ವಿಪುಲವಾದ ಆಯ್ಕೆಗಳನ್ನ ದೊರಕಿಸಿಕೊಟ್ಟಿದೆ ಅಂತ ChatGPT ಹೇಳುತ್ತೆ. ಅದು ಯಾವ ರೀತಿಯಲ್ಲಿ ಅಂದರೆ ಧ್ವನಿ ಪಠ್ಯಗಳು, ನಮಗೆ ಗೊತ್ತಿರೋ ಹಾಗೆ ಆಡಿಯೋ ಬುಕ್ಸ್ ಇರ್ಬೋದು, ಇ ಬುಕ್ಸ್ ಇರ್ಬೋದು, ಈ ರೀತಿ ಓದುಗರಿಗೆ ಒಂದು ವಿಪುಲವಾದ ಆಯ್ಕೆಗಳನ್ನ ಇವತ್ತಿನ ಹೊಸ ಮಾಧ್ಯಮಗಳು ದೊರಕಿಸಿಕೊಟ್ಟಿವೆ ಅಂತ. ಮತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಹೀಗೆ ಅನೇಕ ಮಾಧ್ಯಮಗಳಲ್ಲಿ ಕನ್ನಡ ಸಾಹಿತ್ಯದ ಚರ್ಚೆಗಳು ನಡೀತಾ ಇದ್ದಾವೆ. ಈ ಚರ್ಚೆಯನ್ನ ಲೇಖಕರು, ಓದುಗರು, ವಿಮರ್ಶಕರು ಎಲ್ಲರೂ ಸೇರಿಕೊಂಡು ಸಾಹಿತ್ಯದ ಅಧ್ಯಯನವನ್ನ ನಡೆಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ತುಂಬಾ ಮುಖ್ಯವಾಗಿ ಈ ಕಡಿಮೆ ಪ್ರಾತಿನಿಧ್ಯ ಹೊಂದಿರುವಂತಹ ಲೇಖಕರಿಗೆ ಅಥವಾ ತಮ್ಮ ಪಾಡಿಗೆ ತಾವು ಇರುವಂತಹ ಲೇಖಕರಿಗೆ ಹೊಸ ವೇದಿಕೆಗಳನ್ನ ಇವತ್ತಿನ ಹೊಸ ಮಾಧ್ಯಮಗಳು ಸೃಷ್ಟಿ ಮಾಡಿಕೊಡ್ತಾ ಇದ್ದಾರೆ ಅಂತ. ಆನ್ಲೈನ್ ಪುಸ್ತಕ ಕ್ಲಬ್ಗಳಿರ್ಬೋದು, ಬರಹಗಾರ ಮತ್ತೆ ಓದುಗರ ನಡುವೆ ನಡೆಯುವಂತಹ ಸಂವಾದಗಳಿರ್ಬೋದು, ಆನ್ಲೈನ್ ಸಾಹಿತ್ಯ ಉತ್ಸವಗಳಿರ್ಬೋದು, ಇವೆಲ್ಲವೂ ಹೊಸ ಲೇಖಕರಿಗೆ, ಈ ತಲೆಮಾರಿನ ಲೇಖಕರಿಗೆ ಒದಗಿರುವಂತಹ ವೇದಿಕೆಗಳು ಅಂತ ChatGPT ಹೇಳುತ್ತೆ. ಈ ChatGPT ಹೇಳುವಂತಹ ಈ ಎಲ್ಲ ಅಂಶಗಳನ್ನ ನಾನು ಕೂಡ ತಕ್ಕ ಮಟ್ಟಿಗೆ ಅಥವಾ ಬಹುತೇಕ ಒಪ್ಕೋತೇನೆ. ಆದರೆ ಇದನ್ನ ಕೊಂಚ ಬೆಲೆಯ ನೆಲೆಯಲ್ಲಿ ನೋಡೋದಾದ್ರೆ, ಈ ಹೊಸ ಮಾಧ್ಯಮಗಳ ಕಾರಣದಿಂದಾಗಿ ಒಂದು ಸಾಹಿತ್ಯಿಕ ಪ್ರಜಾಪ್ರಭುತ್ವ ಅನ್ನುವಂತಹ ಒಂದು ಸ್ಥಿತಿ ಸೃಷ್ಟಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ಯಾವುದು ಇದು ಸಾಹಿತ್ಯಿಕ ಪ್ರಜಾಪ್ರಭುತ್ವ ಅಂದ್ರೆ, ಇದುವರೆಗೂ ಸಾಂಪ್ರದಾಯಿಕ ಮಾಧ್ಯಮಗಳ ನೆಲೆಗಟ್ಟಿನ ನಿಟ್ಟಿನಲ್ಲಿ ಹೇಳೋದಾದ್ರೆ, ಒಬ್ಬ ಬರಹಗಾರ ತನ್ನ ಕಥೆಯನ್ನೋ ಕವಿತೆಯನ್ನೋ ಪ್ರಕಟ ಮಾಡಬೇಕಾದ್ರೆ ಇದ್ದ ಅವಕಾಶಗಳು ತುಂಬಾ ಕಡಿಮೆ ಆಯಿತು. ಪತ್ರಿಕೆಗಳನ್ನ ಅವಲಂಬಿಸಬೇಕಾಗಿತ್ತು, ನಿಯತಕಾಲಿಕೆಗಳನ್ನ ಅವಲಂಬಿಸಬೇಕಿತ್ತು, ಅಥವಾ ನೇರವಾಗಿ ಪುಸ್ತಕಗಳನ್ನ ಹೊರತರಬೇಕಾಗಿತ್ತು. ಆದರೆ ಇವತ್ತು ಈ ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಈ ಯಾವ ಮಧ್ಯವರ್ತಿಗಳ ಹಂಗೂ ಇಲ್ಲದೆ ಒಬ್ಬ ಲೇಖಕ ತನ್ನ ಬರಹವನ್ನ ನೇರವಾಗಿ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರಕಟಿಸಿದ ಕಾಲಕ್ಕೆ ತನ್ನ ಬಳಗದಿಂದ ಪ್ರತಿಕ್ರಿಯೆಗಳನ್ನ ಪಡೀಲಿಕ್ಕೆ ಕೂಡ ಸಾಧ್ಯ ಇದೆ. ಇದು ಪ್ರಜಾಪ್ರಭುತ್ವದ ಒಂದು ಲಕ್ಷಣ ಸಾಹಿತ್ಯದಲ್ಲಿ ಸಾಕಾರಗೊಂಡಿರುವ ಬಗೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಪುಸ್ತಕ ಪ್ರಕಟಣೆಯಲ್ಲಿ ಕೂಡ ಆಗಿರುವಂತಹ ಬದಲಾವಣೆಗಳನ್ನ ನಾವು ಗಮನಿಸಬೇಕು. ಇವತ್ತಿನ ತಂತ್ರಜ್ಞಾನ ಎಷ್ಟು ಗ್ರಾಹಕ ಸ್ನೇಹಿ ಆಗಿದೆ ಅಂದ್ರೆ, ಕೊಂಚ ಮಟ್ಟಿಗಾದರೂ ಕಂಪ್ಯೂಟರ್ನ ಪರಿಚಯ ಇರುವಂತಹ ಲೇಖಕ ತನ್ನ ಪುಸ್ತಕವನ್ನ ತಾನೇ ರೂಪಿಸಲಿಕ್ಕೆ ಸಾಧ್ಯ ಇದೆ, ಅಂದ್ರೆ ಪುಸ್ತಕ ರೂಪ ಕೊಡಲಿಕ್ಕೆ ಸಾಧ್ಯ ಇದೆ. ಮತ್ತೆ AI ಮುಖಾಂತರ ಪುಸ್ತಕದ ಮುಖಪುಟಗಳು ತಯಾರಾಗ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಗೊತ್ತು. ಮತ್ತೆ ಪ್ರಿಂಟ್ ಆನ್ ಡಿಮ್ಯಾಂಡ್ ಸಾಧ್ಯತೆ ಮುಖಾಂತರ ಅಗತ್ಯ ಇರುವಷ್ಟೇ ಪುಸ್ತಕಗಳನ್ನ ಮುದ್ರಣ ಮಾಡಲಿಕ್ಕೆ ಕೂಡ ಸಾಧ್ಯ ಇದೆ. ಇದು ಒಂದು ಲೇಖಕನಿಗೆ ತನ್ನ ಪುಸ್ತಕ ಪ್ರಕಾಶನದ ನಿಟ್ಟಿನಲ್ಲಿ ದೊರಕಿರುವಂತಹ ಒಂದು ಸ್ವಾತಂತ್ರ್ಯ, ಸವಲತ್ತು ಅಂತ ನಾನು ಭಾವಿಸ್ತೇನೆ. ಆದರೆ ಇದೇ ಕಾಲಕ್ಕೆ ಹೊಸ ಓದುಗರನ್ನ ರೂಪಿಸುವಲ್ಲಿ ಕೂಡ ಈ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸಿರುವಂತದ್ದನ್ನ ನಾವು ಗಮನಿಸಬೇಕು. ಅಂದ್ರೆ ಇದುವರೆಗೂ ಸಾಹಿತ್ಯದ ಸಖ್ಯ ಇಲ್ಲದೆ ಇರುವಂತಹ ಒಂದು ದೊಡ್ಡ ಸಂಖ್ಯೆಯ ಬಳಗವನ್ನ ಈ ಹೊಸ ಮಾಧ್ಯಮಗಳು ಕನ್ನಡ ಸಾಹಿತ್ಯಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಹೊಸ ಮಾಧ್ಯಮಗಳ ನಂಟಿನ ಮುಖಾಂತರ ನಿಧಾನವಾಗಿ ಸಾಹಿತ್ಯದ ರುಚಿಯನ್ನ ಹತ್ತಿಸಿಕೊಂಡವರು ಒಂದು ನಿರಂತರ ಓದುಗರಾಗಿ ಅಥವಾ ಶಾಶ್ವತ ಓದುಗರಾಗಿ ಪರಿವರ್ತನೆಗೊಂಡಿರುವಂತಹ ಒಂದು ಗುಂಪನ್ನ ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ಇದು ಇಂಗ್ಲಿಷಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗಿರೋದಕ್ಕೆ ಅನೇಕ ಉದಾಹರಣೆಗಳಿದೆ. ಅಂದ್ರೆ ಈ ಎಲ್ಲ ಲಕ್ಷಣಗಳು ಏನನ್ನ ಹೇಳ್ತಾ ಇದೆ ಅಂದ್ರೆ, ಇವತ್ತಿನ ಸಮಕಾಲೀನ ಸಾಹಿತ್ಯ ಇದೆಯಲ್ಲ, ಒಂದು ಸುಗ್ಗಿ ಸಂಭ್ರಮವನ್ನ ಕಾಣ್ತಾ ಇದೆ. ಇದೆಲ್ಲವೂ ಸರಿನೇ, ಹೆಚ್ಚು ಜನ ಬರಿತಾ ಇದ್ದಾರೆ, ಹೊಸ ಓದುಗರು ದಕ್ಕಿದ್ದಾರೆ, ಪ್ರಕಟಣೆಯ ಅವಕಾಶಗಳು ತುಂಬಾ ಸುಲಭ ಆಗಿದ್ದಾವೆ. ಆದರೆ ಇವೆಲ್ಲವೂ ಸಾಹಿತ್ಯದ ಗುಣಮಟ್ಟಕ್ಕೆ ಪೂರಕವಾಗಿವೆ ಅನ್ನುವಂಥ ಪ್ರಶ್ನೆಯನ್ನ ನಾವು ಕೇಳ್ಕೋಬೇಕು ಅಂತ ಅನ್ಸುತ್ತೆ. ಅಂದ್ರೆ ಪುಸ್ತಕ ರೂಪಿಸುವಲ್ಲಿ, ಬರಹವನ್ನ ಪ್ರಕಟ ಮಾಡೋದ್ರಲ್ಲಿ ಎದ್ದು ಕಾಣುವಂತಹ ಉತ್ಸಾಹ ಇದೆಯಲ್ಲ, ಅದು ಬರವಣಿಗೆಯ ಸೃಜನಶೀಲತೆಯಲ್ಲಿ ಕನ್ವರ್ಟ್ ಆಗ್ತಾ ಇದೆಯಾ, ನಮಗೆ ದಕ್ತಾ ಇದೆಯಾ ಅಂತ ಹೇಳ್ಕೊಂಡ್ರೆ ಬಹುಶಃ ಇಲ್ಲ ಅನ್ನುವಂಥದ್ದೇನೆ ನಮ್ಮಲ್ಲಿ ಬಹುತೇಕರ ಉತ್ತರ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೇನೆ.
ಕನ್ನಡದ ಉದಾಹರಣೆ ಮುಖಾಂತರ ಈ ಮಾತುಗಳನ್ನು ಸ್ಪಷ್ಟಪಡಿಸಲಿಕ್ಕೆ ನಾನು ಬಯಸ್ತೇನೆ. ನಮ್ಮೆಲ್ಲರಿಗೂ ಗೊತ್ತು, ಕನ್ನಡದ ಒಂದು ಬಹುದೊಡ್ಡ ಓದುಗ ವಲಯ ರೂಪುಗೊಂಡಿದ್ದು ನವೋದಯ ಕಾಲಘಟ್ಟದಲ್ಲಿ. ಕುವೆಂಪು, ಶಿವರಾಮ್ ಕಾರಂತರು, ಬೇಂದ್ರೆ ಅವರಂಥ ದೊಡ್ಡ ಲೇಖಕರು ನವೋದಯ ಕಾಲಘಟ್ಟದಲ್ಲಿ ಸೃಷ್ಟಿಯಾದ್ರಲ್ಲ, ಅಂತಹ ದೊಡ್ಡ ಲೇಖಕರನ್ನ ಈ ಹೊಸ ಮಾಧ್ಯಮಗಳ ಕಾಲದಲ್ಲಿ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇದೆಯೇ, ಅಥವಾ ಈ ಮಾಧ್ಯಮಗಳು ಸೃಷ್ಟಿಸುವಂತಹ ಶಕ್ತಿಯನ್ನು ಪಡೆದಿವೆಯೇ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕು ಅಂತ ಅನ್ಸುತ್ತೆ ನನಗೆ. ಈ ಅನಾಕ್ರು, ತರಾಸು, ಬಸವರಾಜ್ ಕಟ್ಟಿಮನಿ, ಮಾರ ರಾಮಮೂರ್ತಿ, ತ್ರಿವೇಣಿ ಮತ್ತೆ ಇವತ್ತಿನ ಸಾಯಿಸುತೆಯಂತ ಕಾದಂಬರಿಕಾರರಿದಾರಲ್ಲ, ಈ ಕಾದಂಬರಿಕಾರರಿಗೆ ಇರುವಂತಹ ಒಂದು ದೊಡ್ಡ ಓದುಗ ಸಮೂಹ, ಅದು ಮೊದಲೇ ಸೃಷ್ಟಿಯಾದ ಓದುಗ ಸಮೂಹ ಅಲ್ಲ, ಈ ಎಲ್ಲ ಲೇಖಕರು ತಾವು ರೂಪಿಸಿಕೊಂಡಂತಹ ಓದುಗ ಸಮೂಹ ಇದೆಯಲ್ಲ. ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರು ಇವತ್ತಿನ ಬಹುದೊಡ್ಡ ಓದುಗ ಸಮೂಹವನ್ನು ಒಳಗೊಂಡಿರುವಂತಹ ಲೇಖಕರಾಗಿದ್ದಾರಲ್ಲ, ಈ ಲೇಖಕರ ಜೊತೆಗೆ ಇವತ್ತಿನ ಹೊಸ ಮಾಧ್ಯಮಗಳು ಸೃಷ್ಟಿ ಮಾಡಿರುವಂತಹ ತಾರಾವರ್ಚಸ್ಸಿನ ಲೇಖಕರನ್ನ ಜೊತೆಗಿಟ್ಟು ನೋಡಿದ್ರೆ ನಾವು ಈ ಓದುಗ ಸಮೂಹದ ನಿಜವಾದ ಅಸಲಿಯತ್ತು ಏನು ಅನ್ನುವಂಥದ್ದು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇವತ್ತು ಸಾಮಾಜಿಕ ಜಾಲತಾಣಗಳನ್ನ, ವಿಶೇಷವಾಗಿ ಫೇಸ್ಬುಕ್ ಅನ್ನ ಪುಸ್ತಕ ಮಾರಾಟಕ್ಕೆ ಒಂದು ರೀತಿಯ ಚಿಮ್ಮು ಹಲಗೆಯ ರೂಪದಲ್ಲಿ ಬಳಸ್ಕೊಳ್ತಾ ಇರುವಂತಹ ಉದಾಹರಣೆಗಳನ್ನ ನಾವು ಗಮನಿಸಬಹುದು. ಪುಸ್ತಕ ಬಿಡುಗಡೆಯಾಗಿ ವಾರ, 15 ದಿನ ಅಥವಾ ತಿಂಗಳು ಕಳೆಯುವ ಮೊದಲೇ ಅದರ 2ನೇ ಆವೃತ್ತಿ, 3ನೇ ಆವೃತ್ತಿಗಳು ಕಟ್ಟಾಗ್ತಾ ಇರುವಂತಹ ಕಾಲಘಟ್ಟ ಇವತ್ತು. ಕೆಲವು ಲೇಖಕರಂತೂ ಪುಸ್ತಕ ಬಿಡುಗಡೆ ಆಗೋದಕ್ಕೆ ಮೊದಲೇನೆ ನನ್ನ ಪುಸ್ತಕ 2ನೇ ಮುದ್ರಣಕ್ಕೆ ಹೋಗಿದೆ ಅಂತ ಪ್ರಕಟ ಮಾಡಿಕೊಂಡಿರುವಂತಹ ಉದಾಹರಣೆಗಳನ್ನು ಕೂಡ ನಾವು ಗಮನಿಸಬಹುದು. ಹಾಗಾದ್ರೆ ಅಂದ್ರೆ ಪುಸ್ತಕ ಮಾರಾಟ ಇಷ್ಟೊಂದು ಸಲೀಸಾಗಿ ಆಗ್ತಾ ಇರೋದಾದ್ರೆ, ಇವತ್ತು ಒಬ್ಬ ಜನಪ್ರಿಯ ಲೇಖಕನ ಮಾರಾಟ ಆಗ್ತಾ ಇರುವಂತಹ ಪುಸ್ತಕಗಳ ಸಂಖ್ಯೆ ಎಷ್ಟಿರಬಹುದು? ಇವತ್ತಿನ ಅತ್ಯಂತ ಜನಪ್ರಿಯ ಅಂತ ನಾವು ಭಾವಿಸಬಹುದಾದ ಲೇಖಕರ ಪುಸ್ತಕಗಳ ಸಂಖ್ಯೆ ಕೂಡ ಬಹುಶಃ 10-15 ಸಾವಿರಕ್ಕಿಂತಲೂ ಹೆಚ್ಚು ಖರ್ಚಾಗುತ್ತೆ ಅಂತ ನಾನಂತೂ ಭಾವಿಸಲ್ಲ. ಆ ಅಂಕಿ ಸಂಖ್ಯೆಗಳನ್ನ ನಾವು ಕಣ್ಮುಚ್ಕೊಂಡು ನಂಬೋದಾದ್ರೂ ಕೂಡ ಅದು 10-15 ಸಾವಿರಕ್ಕಿಂತ ಹೆಚ್ಚಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾನು ಈ ಮುಂಚೆ ಹೇಳಿದ್ನಲ್ಲ, ಅನಾಕ್ರು, ತರಾಸು, ಮಾರ ರಾಮಮೂರ್ತಿ ಅಥವಾ ಇವತ್ತಿನ ಸಾಯಿಸುತೆ, ಇವರ ಪುಸ್ತಕ ಮಾರಾಟದ ಸಂಖ್ಯೆ ಎಷ್ಟು ಅಂತ. ಅಂದ್ರೆ ಈ ಯಾವ ಅಂಕಿ ಸಂಖ್ಯೆಗಳ ತಾಳೆ ಅಥವಾ ಕಟ್ಟ ಮಾಡುವಂತಹ ಪದ್ಧತಿ ಇಲ್ಲದೇ ಇದ್ದ ಕಾಲದಲ್ಲೂ ಕೂಡ ಇವರು ಬರವಣಿಗೆಯನ್ನೇ ನೆಚ್ಕೊಂಡು ಬದುಕ್ತಾ ಇದ್ರಲ್ಲ. KT ಗಟ್ಟಿ ಅಂತ ಕಾದಂಬರಿಕಾರರು ಬರವಣಿಗೆಯನ್ನೇ ನೆಚ್ಕೊಂಡು ಬದುಕು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ಸಾಬೀತು ಮಾಡಿ ತೋರಿಸಿದ್ರಲ್ಲ ನಮಗೆ. ಇವತ್ತು ಒಬ್ಬ ಬರಹಗಾರ ಅದೆಷ್ಟೇ ಜನಪ್ರಿಯ ಆಗಿದ್ರು ಕೂಡ ಬರವಣಿಗೆಯನ್ನೇ ನೆಚ್ಕೊಂಡು ಬದುಕಲಿಕ್ಕೆ ಸಾಧ್ಯ ಇದೆಯೇ ಅನ್ನುವಂಥ ಪ್ರಶ್ನೆಯನ್ನ ನಾವು ಕೇಳ್ಕೋಬೇಕಾಗುತ್ತೆ. ನಾವು ಪುಸ್ತಕದ ಅಂಗಡಿಗಳಿಗೆ, ಮಳಿಗೆಗಳಿಗೆ ಹೋಗಿ ನೋಡಿದ್ರೆ ಈ ಪ್ರಶ್ನೆಗೆ ಬೇರೆ ರೀತಿಯ ಉತ್ತರ ದೊರೆಯುತ್ತೆ ಅಂತ ನಾನು ಭಾವಿಸ್ತೇನೆ. ಸಾಮಾನ್ಯವಾಗಿ ನೀವು ದೊಡ್ಡ ದೊಡ್ಡ ಪುಸ್ತಕ ಮಳಿಗೆಗಳಿಗೆ ಹೋದ್ರೆ ಅಲ್ಲಿ ಎಲ್ಲರ ಕಣ್ಣಿಗೆ ಕಾಣುವಂತಹ ಸ್ಥಳಗಳಲ್ಲಿ ಒಂದು ಪುಸ್ತಕಗಳ ಗೋಪುರಗಳು ನಿಮಗೆ ಕಾಣಿಸುತ್ತೆ, ಜನಪ್ರಿಯ ಪುಸ್ತಕಗಳ ಗೋಪುರಗಳು. ನೀವು ಕುತೂಹಲಕ್ಕೆ ಗಮನಿಸಿ ನೋಡಿ, ಆ ಬಹುತೇಕ ಪುಸ್ತಕ ಗೋಪುರಗಳು ಸಾಯಿಸುತೆ ಅವರ ಕಾದಂಬರಿಗಳಾಗಿರ್ತವೆ, ತ್ರಿವೇಣಿಯವರ ಕೃತಿಗಳಾಗಿರ್ತವೆ, ತೇಜಸ್ವಿ ಅಥವಾ ರವಿ ಬೆಳಗೆರೆ ಅವರಂತಹ ಕಾದಂಬರಿಗಳು ಕೃತಿಗಳು ಆಗಿರ್ತವೆ. ಅನಾಕ್ರು, ತರಾಸು, ಕುವೆಂಪು, ಶಿವರಾಮ ಕಾರಂತರ ಕೃತಿಗಳಿಗೆ ನಿರಂತರವಾಗಿ ಬೇಡಿಕೆ ಇದೆ ಅಂತ ಪುಸ್ತಕ ಮಾರಾಟಗಾರರು ಅನೇಕ ಸಂದರ್ಭಗಳಲ್ಲಿ ಹೇಳಿರುವಂತಹದ್ದು ದಾಖಲಾಗಿದೆ. ಅಂದ್ರೆ ನಾವು ಈ ಹೊಸ ಮಾಧ್ಯಮಗಳು ಸೃಷ್ಟಿ ಮಾಡಿರುವಂತಹ ತಾರಾವರ್ಚಸ್ಸಿನ ಬರಹಗಾರರಿದಾರಲ್ಲ, ಇವರು ಈ ನಮ್ಮ ಸಾಂಪ್ರದಾಯಿಕ ಮಾಧ್ಯಮಗಳ ಮೂಲಕ ರೂಪುಗೊಂಡಂತಹ ಅಥವಾ ಮಾಧ್ಯಮಗಳನ್ನ ಬಳಸಿಕೊಂಡು ಬೆಳೆದರಲ್ಲ ಲೇಖಕರು, ಅವರಿಗೆ ಹೋಲಿಸಿ ನೋಡಿದ್ರೆ ಯಾವ ಸಂಕಥನಗಳು ಸ್ಪಷ್ಟ ಅಥವಾ ನಿಜ ಅನ್ನುವಂತಹದ್ದು ನಮಗೆ ಅರಿವಾಗುತ್ತೆ. ನಾನು ತುಂಬಾ ಸ್ಪಷ್ಟವಾಗಿ ಅನೇಕ ಸಂದರ್ಭಗಳಲ್ಲಿ ಅನಿಸೋದು, ತೇಜಸ್ವಿ ರೀತಿಯ ದೊಡ್ಡ ಬೇಡಿಕೆ ಇರುವಂತಹ ಲೇಖಕನನ್ನ ಸೃಷ್ಟಿ ಮಾಡಲಿಕ್ಕೆ ಹೊಸ ಮಾಧ್ಯಮಗಳಿಗೆ ಸಾಧ್ಯ ಆಗಿಲ್ಲ ಅಥವಾ ಸಾಧ್ಯ ಇಲ್ಲ ಅಂತಾನೆ ನನಗೆ ಅನಿಸುತ್ತೆ. ಸಾಧಾರಣ ಬರಹಗಾರನೊಬ್ಬ ತಕ್ಕ ಮಟ್ಟಿಗಿನ ಬೇಡಿಕೆಯನ್ನ ಸೃಷ್ಟಿ ಮಾಡಿಕೊಳ್ಳೋದ್ರಲ್ಲಿ ಯಶಸ್ಸು ಕಂಡಿರೋದನ್ನ ನಾನು ಒಪ್ಕೋತೇನೆ. ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ಲೇಖಕನ ಮನಸ್ಥಿತಿನಲ್ಲಿ ಕೂಡ ಆಗಿರುವಂತಹ ಬದಲಾವಣೆಯನ್ನ ನಾವು ಗಮನಿಸಬೇಕು. ಇವತ್ತಿನವರೆಗೆ ಲೇಖಕರು ತಮ್ಮ ಪುಸ್ತಕಗಳ ಬಗ್ಗೆ ತಾವೇ ಮಾತಾಡೋದನ್ನ ಅಥವಾ ಪ್ರಚಾರ ಮಾಡುವಂತಹದನ್ನ ಒಂದು ಲಜ್ಜೆಯ ಕೆಲಸ ಅಂತ ನಂಬ್ಕೊಂಡಿದ್ರು. ನಾನು ಕೂಡ ಹಾಗೆ ನಂಬ್ಕೊಂಡಿದ್ದೇನೆ.
ಈ ನಂಬಿಕೆಯ ಭಾಗವಾಗಿಯೇ ಅನೇಕ ಲೇಖಕರು ಬರೆಯೋದು ಮಾತ್ರ ನಮ್ಮ ಕೆಲಸ, ಪುಸ್ತಕ ಪ್ರಕಟಣೆ ಮತ್ತು ಮಾರಾಟ ನಮ್ಮ ಕೆಲಸ ಅಲ್ಲ, ಅದು ಪ್ರಕಾಶಕರ ಕೆಲಸ ಅಂತ ನಂಬ್ಕೊಂಡಿದ್ರು. ಪುಸ್ತಕ ಪರಿಚಾರಿಕೆ ಬೇರೆ, ಅನೇಕ ಲೇಖಕರು ಪುಸ್ತಕ ಪರಿಚಾರಿಕೆನ ತೊಡ್ಕೊಂಡಿದ್ರು, ಅದು ಬೇರೆ ವಿಷಯ. ಅದು ಆದರೆ ಒಬ್ಬ ಲೇಖಕ ಬರೆಯೋದು ಮುಖ್ಯ, ಉಳಿದದ್ದು ಬೇರೆಯವರ ಕೆಲಸ ಅಂತ ಒಂದು ಮನೋಧರ್ಮ ಇತ್ತು. ಆ ನಂಬಿಕೆ ಮನೋಧರ್ಮ ಇತ್ತಲ್ಲ, ಅದು ಈ ಹೊಸ ಮಾಧ್ಯಮಗಳ ಕಾಲಘಟ್ಟದಲ್ಲಿ ಒಂದು ಬದಲಾವಣೆಯ ದಾರಿಯಲ್ಲಿದೆ ಅಂತ ನನಗೆ ಅನಿಸುತ್ತೆ. ಅದು ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಕ್ರಿಯವಾಗಿರುವಂತಹ ಅನೇಕ ಲೇಖಕರು ತಮ್ಮ ಪುಸ್ತಕಗಳ ಬಗ್ಗೆ ತಾವೇನೆ ಕೊಂಚವೂ ಸಂಕೋಚ ಇಲ್ಲದೆ ಮಾತಾಡ್ತಾ ಇರುವುದಂತ ಕಷ್ಟ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು. ಕೆಲವು ಲೇಖಕರಂತೂ ತಮ್ಮ ಕೃತಿಗಳ ಬಗ್ಗೆ ಪ್ರತಿಕ್ರಿಯೆಗಳನ್ನ ಉತ್ಪಾದಿಸಿ ಅವುಗಳನ್ನ ಜಾಹೀರಾತು ರೂಪದಲ್ಲಿ ಪ್ರಕಟ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಒಬ್ಬ ಲೇಖಕ ತಾನೇ ಪ್ರಕಾಶಕನಾದಾಗ ಈ ರೀತಿಯ ಪ್ರಚಾರ ಪ್ರಕ್ರಿಯೆಗಳಿಗೆ ಅದು ಅರ್ಥ ಮಾಡ್ಕೋಬಹುದು. ಅವನು ತನ್ನ ಪ್ರಕಾಶನಕ್ಕೆ ಹೂಡಿದ ಗಳಿಕೆಯನ್ನು ವಾಪಸ್ಸು ಪಡೆಯುವಂತಹ ನಿಟ್ಟಿನಲ್ಲಿ ಈ ರೀತಿಯ ಪ್ರಚಾರ ಕೆಲಸದಲ್ಲಿ ತೊಡಗಿಕೊಂಡ್ರೆ ಆ ಒತ್ತಡ ಅರ್ಥ ಮಾಡ್ಕೊಳ್ಳುವಂತಹದ್ದು. ಆದರೆ ಬೇರೊಬ್ಬರು ಪುಸ್ತಕ ಪ್ರಕಟ ಮಾಡಿದಾಗಲೂ ಕೂಡ ಲೇಖಕ ತನ್ನ ಪುಸ್ತಕವನ್ನ ಜಾಹೀರು ಮಾಡುವ ನಿಟ್ಟಿನಲ್ಲಿ ತೋರಿಸುವಂತಹ ಉತ್ಸಾಹ ಇದೆಯಲ್ಲ, ಅದು ಸಾಹಿತ್ಯವನ್ನ ಸರಕಿನ ರೂಪದಲ್ಲಿ ನೋಡುವಂತಹ ಒಂದು ಮನೋಧರ್ಮ ಇರಬಹುದೇನೋ ಅಂತ ನನಗೆ ಅನಿಸುತ್ತೆ. ಕೆಲವು ಸಂದರ್ಭಗಳಲ್ಲಂತೂ ಈ ರೀತಿಯ ಪ್ರಚಾರದ ಪ್ರಭಾವಳಿಯಲ್ಲಿ ಪ್ರಕಟಗೊಂಡಂತಹ ಪುಸ್ತಕಗಳನ್ನ ಓದಿದಾಗ ಆ ಲೇಖಕರು ಬರವಣಿಗೆಗೆ ಬರೀಲಿಕ್ಕೆ ಆಗುವಂತಹ ಒಂದು ಶ್ರಮ ಇದೆಯಲ್ಲ, ಅದಕ್ಕಿಂತಲೂ ಹೆಚ್ಚು ತಮ್ಮ ಪುಸ್ತಕದ ಪ್ರಚಾರಕ್ಕೆ ಆಗ್ತಾ ಇದ್ದಾರೇನೋ ಅಂತ ನನಗೆ ಅನಿಸಿದ್ದೇವೆ. ಅಂದ್ರೆ ಒಬ್ಬ ಲೇಖಕ ತನ್ನ ತಾನು ಜಾಹೀರಾತಿನ ಸರಕನ್ನಾಗಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಮಾಧ್ಯಮಗಳು, ಹೊಸ ಮಾಧ್ಯಮಗಳು ಪೂರಕವಾಗಿದ್ದಾವೆ ಅಂತ ನನಗೆ ಅನಿಸುತ್ತೆ. ದೊಡ್ಡ ಲೇಖಕರನ್ನ ಸೃಷ್ಟಿ ಮಾಡಲಿಕ್ಕೆ ಯಶಸ್ಸು ಕಾಣದಿರುವಂತಹ ಹೊಸ ಮಾಧ್ಯಮಗಳು ಓದುಗರ ಅಭಿರುಚಿಯನ್ನು ರೂಪಿಸುವ ನಿಟ್ಟಿನಲ್ಲಿ ಕೂಡ ಹೆಚ್ಚೇನು ಯಶಸ್ಸು ಪಡೆದಿಲ್ಲ ಅಂತ ನನಗೆ ಅನಿಸುತ್ತೆ. ನಾವು ಕಳೆದ 100 ವರ್ಷಗಳ ಸಾಹಿತ್ಯ ಚರಿತ್ರೆಯನ್ನು ತೆಗೆದು ನೋಡಿದ್ರೆ ಒಂದು ಓದುವಿಕೆಗೆ ಸಂಬಂಧಪಟ್ಟಂತೆ ಒಂದು ಅನುಕ್ರಮಣಿಕೆ ಇತ್ತು. ಅದು ನಾವು ಒಂದು ಜನಪ್ರಿಯ ಕಾದಂಬರಿಗಳಿಂದ ನಮ್ಮೆಲ್ಲರ ಓದು ಶುರು ಆಗ್ತಾ ಇತ್ತು. ಅನಾಥರು ಇರ್ಬೋದು, ತಾರಾಸು ಇರ್ಬೋದು, ತ್ರಿವೇಣಿಯವರು ಇರ್ಬೋದು. ನಂತರದಲ್ಲಿ ಆ ಓದು ಕುವೆಂಪು ಅವರನ್ನ, ಕಾರಂತರನ್ನ ತಲುಪಿ ತನ್ನಂತಾನೇ ಒಂದು ರೀತಿಯ ಪ್ರೌಢ ಓದುವಿಕೆಗೆ ಅದು ಪಕ್ವ ಆಗ್ತಾ ಇತ್ತು. ಆ ಅನುಕ್ರಮಣಿಕೆ ಇವತ್ತು ಮಿಸ್ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ರಂಜನೆ, ಬೋಧನೆ, ಪ್ರಚೋದನೆ ಎನ್ನುವಂತಹ ಲಂಕೇಶ್ ಪತ್ರಿಕೆಯ ಅಡಿಟಿಪ್ಪಣಿ ಇದೆಯಲ್ಲ, ಶೀರ್ಷಿಕೆಗಳಲ್ಲಿನ ಟಿಪ್ಪಣಿ, ಆ ಪತ್ರಿಕೆಯ ಮುಖಾಂತರ ಲಂಕೇಶ್ ಈ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮದ ಬಗ್ಗೆ ಇದ್ದಂತಹ ಪೂರ್ವಗ್ರಹಗಳನ್ನ ನಿರಂತರವಾಗಿ ಸುಳ್ಳು ಮಾಡ್ತಾ ಹೋದರು. ವಿಶ್ವದ ಬೇರೆ ಬೇರೆ ಭಾಗಗಳ ಲೇಖಕರನ್ನ, ಕಲಾವಿದರನ್ನ ಪರಿಚಯ ಮಾಡುವ ಕನ್ನಡ ಓದುಗರಿಗೆ ಪರಿಚಯಿಸುವ ಮುಖಾಂತರ ಒಂದು ಓದುಗರ ಗುಣಮಟ್ಟವನ್ನ ಕೂಡ, ಅಭಿರುಚಿಯನ್ನ ಕೂಡ ಬೆಳೆಸುವ ನಿಟ್ಟಿನಲ್ಲಿ ಲಂಕೇಶ್ ಮಾಡಿದಂತಹ ಕೆಲಸ ಬಹು ದೊಡ್ಡದು ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಓದುಗನ ವಿಕಾಸವನ್ನ ಈ ಎಲ್ಲ ಪ್ರಕ್ರಿಯೆಗಳು ಸೂಚಿಸ್ತಾ ಇತ್ತು, ಮತ್ತೆ ಅದಕ್ಕೆ ನಮ್ಮ ಸಾಹಿತ್ಯದ ವಾತಾವರಣದಲ್ಲಿ ಒಂದು ಅವಕಾಶ ಇತ್ತು. ಇವತ್ತು ಏನಾಗಿದೆ ಅಂದ್ರೆ, ಲಂಕೇಶ್ ನಂತರದ ಕಾಲಘಟ್ಟದಲ್ಲಿ ಟ್ಯಾಬ್ಲಾಯ್ಡ್ ಪತ್ರಿಕೆಗಳ ಅವಸಾನ ಉಂಟಾಯ್ತಲ್ಲ, ಅಂದ್ರೆ ಲಂಕೇಶ್ ಪತ್ರಿಕೆಯನ್ನ ಓದುವಂತಹದ್ದು ಒಂದು ಗರ್ವದ ಸಂಗತಿ ಆಗಿತ್ತಲ್ಲ, ಅದಕ್ಕೆ ಪ್ರತಿಯಾಗಿ ಟ್ಯಾಬ್ಲಾಯ್ಡ್ ಓದುಗರು ಅನ್ನುವಂತಹ ಒಂದು ಮತ್ತೊಂದು ಮನಸ್ಥಿತಿ ಇತ್ತಲ್ಲ, ಆ ಮತ್ತೊಂದು ಮನಸ್ಥಿತಿ ಇವತ್ತಿನ ಹೊಸ ಮಾಧ್ಯಮಗಳ ಓದುಗರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಆ ಲಂಕೇಶ್ ಆ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮಕ್ಕೆ ಘನತೆಯನ್ನ ತಂದುಕೊಟ್ರಲ್ಲ, ಆ ಘನತೆಯನ್ನ ತಂದು ಕೊಡುವಂತಹ ಮನಸ್ಸುಗಳು ಹೊಸ ಮಾಧ್ಯಮಗಳಲ್ಲಿ ತುಂಬಾ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಅಂದ್ರೆ ಸಾಮಾಜಿಕ ಮಾಧ್ಯಮಗಳು ಅಥವಾ ಅಂತರ್ಜಾಲದ ಪಠ್ಯಗಳು ಓದುವ ಹವ್ಯಾಸವನ್ನ ಖಂಡಿತವಾಗ್ಲೂ ಬೆಳೆಸ್ತಾ ಇದ್ದಾವೆ. ಆದರೆ ಆ ಹವ್ಯಾಸ ಒಂದು ಸೀಮಿತ ಆಗ್ತಾ ಇದೆ, ಓದುಗನನ್ನ ವಿಕಾಸಶೀಲಗೊಳಿಸುವ ನಿಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಅನೇಕ ಸಂದರ್ಭಗಳಲ್ಲಿ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮ ನಾಶ ಆಗಿರ್ಬೋದು, ಆದರೆ ಆ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮದ ಸಾಧ್ಯತೆಯನ್ನ, ಸ್ಥಾನವನ್ನ ಈ ಹೊಸ ಮಾಧ್ಯಮಗಳು ತುಂಬಿವೆ ಅಂತ ನನಗೆ ಅನಿಸುತ್ತೆ. ಹೊಸ ಮಾಧ್ಯಮಗಳಿಂದ ಪ್ರಜಾಸತ್ತಾತ್ಮಕ ಗುಣ ಸಾಹಿತ್ಯಕ್ಕೆ ದೊರೀತು ಅಂತ ನಾನು ಆರಂಭದಲ್ಲಿ ಹೇಳಿದೆ. ಈ ಮಾತು ಕೂಡ ಆಂಶಿಕ ಸತ್ಯ ಅಂತ ನನಗೆ ಅನಿಸುತ್ತೆ. ಅಂದ್ರೆ ಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳುವ ಮೂಲಕವೇ ಓದುಗರ ಗಮನ ಸೆಳೆಯಬೇಕಾದಂತಹ ಸ್ಥಿತಿಯಿಂದ ಇವತ್ತಿನ ಲೇಖಕರು ಹೊರ ಬಂದಿದ್ದಾರೆ, ನಿಜ.
ಮತ್ತೆ ಸಾಹಿತ್ಯಕ್ಕೆ ಒಂದು ಮುಕ್ತ ಪ್ರಸಾರದ ಅವಕಾಶ ದೊರಕಿರೋದನ್ನು ನಿಜ. ಆದರೆ ಇದರಿಂದ ವಿಮರ್ಶೆ ದೊಡ್ಡ ಪೆಟ್ಟನ್ನು ಅನುಭವಿಸಿದೆ ಅಂತ ನನಗೆ ಅನಿಸುತ್ತೆ. ಪತ್ರಿಕೆಗಳಲ್ಲಿ ಒಂದು ಬರಹ ಪ್ರಕಟಗೊಳ್ಳೋದು ಅಂದ್ರೆ ಅಲ್ಲಿಂದಲೇ ಒಂದು ವಿಮರ್ಶಾ ಪ್ರಕ್ರಿಯೆ ಶುರು ಆಗ್ತಾ ಹೋಯ್ತು, ಅದು ಶುರು ಆಗುತ್ತೆ. ಆದರೆ ಆ ಪ್ರಕ್ರಿಯೆಯನ್ನು ನಾವು ಇವತ್ತಿನ ಸಂದರ್ಭಗಳಲ್ಲಿ ಕಳ್ಕೊತಾ ಇದ್ದೇವೆ. ಆ ಕಾರಣದಿಂದಾಗಿ ಸಾಹಿತ್ಯದ ಸುಗ್ಗಿಯ ವಾತಾವರಣವನ್ನು ನಾವು ಕಂಡು ಕೂಡ ಅಲ್ಲಿ ಜೊಳ್ಳು ರಾಶಿಯೇ ದೊಡ್ಡದಾಗಿ ಕಾಣಿಸ್ತಾ ಗಟ್ಟಿ ಕಾಳುಗಳು ಇದ್ರೂ ಕೂಡ ಅದನ್ನ ಹುಡುಕುವಂತಹ ಸ್ಥಿತಿ ಸೃಷ್ಟಿಯಾಗಿದೆ. ಜೊತೆಗೆ ಈ ಪ್ರಜಾಪ್ರಭುತ್ವದ ಜೀವಾಳ ಅಂತ ನಾವು ಏನನ್ನ ಗುರುತಿಸ್ತೇವೆ, ಬಹುತ್ವ ಇರ್ಬೋದು, ಸಮಾನತೆ ಇರ್ಬೋದು, ಸಹಿಷ್ಣು ಗುಣ ಇರ್ಬೋದು, ಇವೆಲ್ಲವನ್ನ ಈ ಹೊಸ ಮಾಧ್ಯಮಗಳ ಸಖ್ಯದ ಸಾಹಿತ್ಯದಲ್ಲಿ ನಾವು ಕಾಣುವಂತಹದ್ದು ತುಂಬಾ ಕಷ್ಟ ಅಂತ ನನ್ಗನ್ಸುತ್ತೆ. ಕನ್ನಡ ಸಾಹಿತ್ಯದಲ್ಲಿನ ಗುಂಪುಗಾರಿಕೆ ತಕರಾರುಗಳ ಬಗ್ಗೆ ಒಂದು ಮಾತನ್ನ ಹೇಳಬೇಕು. ಎಲ್ಲ ಕಾಲಘಟ್ಟದಲ್ಲೂ ಕೂಡ ಭಿನ್ನ ಧ್ವನಿಗಳು, ಜಗಳಗಳು, ತಕರಾರುಗಳು ಇದ್ದದ್ದೇನೆ. ಅದು ಈ ಕಾಲದ ವಿಶೇಷ ಸಂಗತಿ ಏನು ಅಲ್ಲ ಅದು. ಆದರೆ ಈ ಬಿರುಕುಗಳು ದೊಡ್ಡದಾಗಿ ಕಾಣಿಸಲಿಕ್ಕೆ ಇವತ್ತಿನ ಹೊಸ ಮಾಧ್ಯಮಗಳು ಕಾರಣ ಆಗಿದ್ದಾವೆ ಅಂತ ನನಗೆ ಅನಿಸುತ್ತೆ. ಇದು ಕೇವಲ ಸಾಹಿತಿಗಳ ನಡುವಿನ ಬಿರುಕು ಮಾತ್ರ ಅಲ್ಲ, ಓದುಗರ ನಡುವೆ ಕೂಡ ಈ ಬಿರುಕುಗಳು ಕಾಣಿಸಿಕೊಂಡಿದ್ದಾವೆ. ಇದರ ಕಾರಣದಿಂದಾಗಿ ಓದುಗರು ಗುಂಪುಗಳಾಗಿ ಒಡೆದು ಹೋಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ಆಗ್ಲೇ ಈ ಸಂಕಿರಣದ ಉದ್ಘಾಟನಾ ಸಮಾರಂಭದಲ್ಲಿ ಪುರುಷೋತ್ತಮ ಬಿಳಿಮಲೆ ಅವರು ಒಂದು ಮಾತನ್ನ ಹೇಳಿದರು. 30ರ ದಶಕದಲ್ಲಿ ಕನ್ನಡದ ಮೈಲಿಗಲ್ಲುಗಳು ಅನ್ನುವಂತಹ ಕೃತಿಗಳು ರಚನೆ ಆದವು. ನಂತರ 70ರ ದಶಕದ ಕಾಲಘಟ್ಟದಲ್ಲಿ ಕೂಡ ನಾವು ಗಮನಿಸಲೇಬೇಕಾದಂತಹ ಮುಖ್ಯ ಕೃತಿಗಳು ಪ್ರಕಟ ಆದವು ಅಂತ ಅವರು ಅನೇಕ ಕೃತಿಗಳನ್ನ ಉಲ್ಲೇಖ ಮಾಡಿದ್ರು, ಕೃತಿಗಳ ಹೆಸರುಗಳನ್ನ. ಆದರೆ ಇವತ್ತಿನ ಸಂದರ್ಭದಲ್ಲಿ ಈ ರೀತಿಯ ಕೃತಿಗಳನ್ನ ಉಲ್ಲೇಖ ಮಾಡಲಿಕ್ಕೆ ಸಾಧ್ಯ ಇದೆಯೇ ಅನ್ನುವಂತಹ ಪ್ರಶ್ನೆ ನನ್ನನ್ನು ಯಾವಾಗಲೂ ಕಾಡುತ್ತೆ. ಯಾಕೆಂದ್ರೆ ಕಳೆದ 10-15 ವರ್ಷಗಳಲ್ಲಿ ಇಡೀ ಕರ್ನಾಟಕ ಸಂಭ್ರಮಿಸಿರುವಂತಹ ಒಂದು ಪುಸ್ತಕದ ಉದಾಹರಣೆ ಕೂಡ ನನಗೆ ನೆನಪಿಲ್ಲ. ಇವತ್ತಿನ ಒಂದು ಪುಸ್ತಕ ಸಂಭ್ರಮ ಅಂದ್ರೆ ಅದು ಒಂದು ನಿರ್ದಿಷ್ಟ ಗುಂಪಿನ ಸಾಹಿತ್ಯದ ಸಂಭ್ರಮ ಅಷ್ಟೇ ಆಗಿರುತ್ತೆ. ಅದು ಇವತ್ತು ನಾವು ಇದು ಕನ್ನಡದ ಅತ್ಯಂತ ಶ್ರೇಷ್ಠ ಕೃತಿಗಳಲ್ಲಿ ಒಂದು ಅಂತ ಇವತ್ತಿನ ಯಾವುದಾದರೂ ಒಂದು ಕೃತಿಯನ್ನ ನಾವು ಮುನ್ನೆಲೆಗೆ ತರುವಂತಹ ಪ್ರಯತ್ನ ಮಾಡಿದ್ರು ಕೂಡ, ಅದ್ರ ಬಗ್ಗೆ ಮಾತನಾಡಿದ್ರು ಕೂಡ ಅದು ಒಬ್ಬ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯ ಅಷ್ಟೇ ಆಗಿರುತ್ತೆ. ಆ ಮಟ್ಟಿಗೆ ಇವತ್ತಿನ ಸಾಹಿತ್ಯ ಲೋಕ, ಓದುಗ ಲೋಕ ಅನ್ನುವಂತಹದ್ದು ಒಡೆದು ಹೋಗಿದೆ. ಅದು ಕೂಡ ಈ ಹೊಸ ಮಾಧ್ಯಮಗಳ ಪ್ರಭಾವ ಅಂತ ನನಗೆ ಅನಿಸುತ್ತೆ. ಅಂದ್ರೆ ಹೊಸ ಮಾಧ್ಯಮಗಳ ಸ್ವರೂಪದಲ್ಲೇ ಒಂದು ಅತಿರೇಕದ ಗುಣ ಇದೆ. ಇಲ್ಲಿನ ಸ್ವರೂಪ ಹೇಗಿದೆ ಅಂದ್ರೆ ಇಲ್ಲಿನ ಪ್ರಗತಿಪರರಿರ್ಬೋದು ಅಥವಾ ಕೋಮುವಾದಿಗಳಿರ್ಬೋದು, ಇವರ ನಡುವೆ ನಾವು ಹೆಚ್ಚಿನ ಅಂತರವನ್ನ, ವ್ಯತ್ಯಾಸಗಳನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಂಯಮದಿಂದ ಅಥವಾ ವಿವೇಕದಿಂದ ಮಾತನಾಡುವಂತಹ ಒಂದು ಅವಕಾಶನೇ ಅಲ್ಲಿ ಸಾಧ್ಯ ಇಲ್ಲ. ಅದು ಇಲ್ಲಿ ಒಬ್ಬರನ್ನ ಇನ್ನೊಬ್ಬರು ಒಪ್ಪಿಕೊಳ್ಳೋದಿರ್ಲಿ, ಕನಿಷ್ಠ ಪಕ್ಷ ಅವನನ್ನ ಮನುಷ್ಯ ಅಥವಾ ಸಹಲೇಖಕ ಅಂತ ಸಹಿಸಿಕೊಳ್ಳುವಂತಹ ಸ್ಥಿತಿ ಕೂಡ ಇಲ್ಲ ಅಂತ ನಾವು ಅನೇಕ ಉದಾಹರಣೆಗಳ ನೆಲೆಗಟ್ಟಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಅನೇಕ ಸಂದರ್ಭಗಳಲ್ಲಿ ಜಾಗತಿಕ ಯುದ್ಧಗಳ ಬಗ್ಗೆ ಮಾತಾಡ್ತೇವಲ್ಲ, ರಕ್ತಪಾತಗಳ ಬಗ್ಗೆ ಮಾತಾಡ್ತೇವಲ್ಲ, ಇವೆಲ್ಲಕ್ಕಿಂತಲೂ ಹೆಚ್ಚಿನ ಸಂಘರ್ಷಗಳು, ಯುದ್ಧಗಳು ಈ ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ನಿರಂತರವಾಗಿ ನಾವು ನೋಡ್ತಾ ಇದ್ದೇವೇನೋ ಅಂತ ನನಗೆ ಅನಿಸುತ್ತೆ. ಮತ್ತೆ ಸಾಹಿತ್ಯದ ಜೀವಂತಿಕೆಯಲ್ಲಿ, ಯಾವುದೇ ಭಾಷೆಯ ಸಾಹಿತ್ಯದ ಜೀವಂತಿಕೆಯಲ್ಲಿ ಸಂವಾದಗಳ ಪಾತ್ರ ತುಂಬಾ ಮುಖ್ಯವಾದ್ದು. ಕನ್ನಡದಲ್ಲಂತೂ ಈ ಸಂವಾದಗಳ ಒಂದು ದೊಡ್ಡ ಪರಂಪರೆನೇ ಇದೆ. ಈ ಸಂವಾದಗಳ ಕೊನೆಗೆ ಒಂದು ಅರಿವಿನ ತಿಳಿವಳಿಕೆ ಅಥವಾ ಒಂದು ಅರಿವು ನಿಚ್ಚಳ ಆಗುವಂತಹ ಒಂದು ಪ್ರಕ್ರಿಯೆ ಸಾಮಾನ್ಯವಾದದ್ದು. ಅದು ನಮ್ಮೆಲ್ಲರನ್ನ ಬೆಳೆಸುವಂತಹದ್ದು, ಸಾಹಿತ್ಯವನ್ನ ಬೆಳೆಸುವಂತಹದ್ದು. ಆದರೆ ಇವತ್ತಿನ ಸಾಹಿತ್ಯಿಕ ಸಂವಾದಗಳು ಅಥವಾ ಸಾಂಸ್ಕೃತಿಕ ವಾಗ್ವಾದಗಳು ಕೊನೆಗೊಳ್ಳೋದು ಒಂದು ಸಂಘರ್ಷದಲ್ಲಿ ಕೊನೆಗೊಳ್ತಾ ಇದ್ದಾವೆ, ಅಥವಾ ಒಂದು ಸೇಡಿನ ವಾತಾವರಣದಲ್ಲಿ ಕೊನೆಗೊಳ್ತಾ ಇದ್ದಾವೆ. ಯಾಕೆಂದ್ರೆ ಈ ಸಂವಾದಗಳಲ್ಲಿ ವಸ್ತುನಿಷ್ಠತೆಗಿಂತಲೂ ರೋಚಕತೆಗೆ ಹೆಚ್ಚಿನ ಆದ್ಯತೆ ಇರುವಂತದ್ದನ್ನ ನಾವು ಗಮನಿಸಬಹುದು. ಹೊಸ ಮಾಧ್ಯಮಗಳ ಬಗ್ಗೆ ಅನೇಕ ತಕರಾರುಗಳನ್ನು ಹೇಳಿದ್ರು ಕೂಡ ನನ್ನ ಈ ತಕರಾರುಗಳು ಹಿಂದೆ ಎಲ್ಲವೂ ಚೆನ್ನಾಗಿತ್ತು ಅನ್ನುವಂಥ ಅಳವಳಿಕೆ ಅಲ್ಲ ಅನ್ನುವಂಥದ್ದನ್ನ ನಾನು ನಿಮಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಏಕೆಂದ್ರೆ ಹೊಸ ಮಾಧ್ಯಮಗಳು ಸಾಹಿತ್ಯಕ್ಕೆ, ವಿಶೇಷವಾಗಿ ಕನ್ನಡ ಸಾಹಿತ್ಯಕ್ಕೆ ನೀಡಿರುವಂತಹ ಕೊಡುಗೆ ತುಂಬಾ ದೊಡ್ಡದು ಅನ್ನುವಂತಹ ಅರಿವು ನನಗೆ ಇದೆ. ಅದಕ್ಕೆ ನಾನು ಈ ಮಾಧ್ಯಮಗಳಲ್ಲಿ ಕೆಲಸ ಮಾಡಿರುವಂತಹ ಒಬ್ಬ ವಿದ್ಯಾರ್ಥಿಯಾಗಿ ಈ ತಿಳುವಳಿಕೆ ನನಗೆ ಇದೆ. ಅಪರೂಪದ ಪಠ್ಯಗಳಿರಬಹುದು, ಜ್ಞಾನ ಸಂಪತ್ತು ಇರಬಹುದು, ಇವೆಲ್ಲವನ್ನ ಡಿಜಿಟಲ್ ಆರ್ಕೈವ್ಸ್
ಶಾಶ್ವತಗೊಳಿಸುವ ನಿಟ್ಟಿನಲ್ಲಿ ಹೊಸ ತಲೆಮಾರಿಗೆ ತಲುಪಿಸುವ ನಿಟ್ಟಿನಲ್ಲಿ ತುಂಬ ಮಹತ್ವದ ಕೆಲಸ ಮಾಡಿರೋದನ್ನು ಕೂಡ ನಾವು ಗಮನಿಸಬೇಕು. ಪಂಪನಂತಹ ಮಹಾಕವಿಯ ಕಾವ್ಯಗಳು, ಕುಮಾರವ್ಯಾಸ ಭಾರತ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇದೆಯಲ್ಲ, ಇವೆಲ್ಲವೂ ನಮ್ಮ ಬೆರಳ ತುದಿನಲ್ಲಿ ಇವತ್ತು ಸಿಗ್ತಾ ಇದ್ದಾವೆ ಅನ್ನೋದಾದರೆ, ವಿರಳ ಪಠ್ಯಗಳು ನಮಗೆ ದೊರಕ್ತಾ ಇರೋದಕ್ಕೆ ಈ ಹೊಸ ಮಾಧ್ಯಮಗಳೇ ಕಾರಣ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಅಂದರೆ ಈ ಸಾಹಿತ್ಯದ ಸಂಗ್ರಹ ಅಧ್ಯಯನಕ್ಕೆ ನೆರವಾಗುವಂತಹ ಈ ಮಾಧ್ಯಮಗಳು ಈ ಸಾಹಿತ್ಯದಲ್ಲಿ ಒಂದು ಆಪ್ತ ವಾತಾವರಣವನ್ನ ಮತ್ತೆ ಒಂದು ಜೀವಂತಿಕೆಯನ್ನ ಸೃಷ್ಟಿಸುವ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಅಂದ್ರೆ ಇವತ್ತು ವಿವೇಕ ಮತ್ತೆ ವಿಮರ್ಶೆ ಅನ್ನುವಂತಹದ್ದು ಸಾಹಿತ್ಯಕ್ಕೆ ಅಗತ್ಯ ಅಂತ ನಾವು ಭಾವಿಸ್ತೇವಲ್ಲ, ಈ ಎರಡನ್ನ ಹೊಸ ಮಾಧ್ಯಮಗಳಿಗೆ ಕಸಿ ಮಾಡುವಂತಹ ಸವಾಲನ್ನ ಈ ತಲೆಮಾರು ನಾವೆಲ್ಲರೂ ಎದುರಿಸ್ತಾ ಇದ್ದೇವೆ ಅಂತ ನನಗೆ ಅನ್ಸುತ್ತೆ. ಈ ವಿಮರ್ಶೆ ಮತ್ತು ವಿವೇಕವನ್ನ ಈ ಹೊಸ ಮಾಧ್ಯಮಗಳಿಗೆ ಅಳವಡಿಸುವಂತಹದ್ದು ಸಾಧ್ಯ ಆಗೋದಾದ್ರೆ ಬಹುಶಃ ನಮ್ಮ ಮುಂದಿನ ಸಾಹಿತ್ಯಿಕ ಸಂದರ್ಭ ದಿನಗಳು ಆಶಾದಾಯಕವಾಗಿರ್ತವೆ ಅಂತ ನಾನು ಭಾವಿಸ್ತೇನೆ. ಇಷ್ಟು ಹೇಳುವ ಮುಖಾಂತರ ನನ್ನ ಮಾತುಗಳನ್ನು ಮುಗಿಸಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ಈ ಕನ್ನಡ ಸಂಘಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಕನ್ನಡ ಸಂಘದ ಜೊತೆಗೆ ವಿಶೇಷವಾಗಿ ಜಿ ಶ್ರೀನಿವಾಸರಾಜು ಅವರ ಜೊತೆಗೆ ನನ್ನ ಒಡನಾಟ ಇದೆಯಲ್ಲ, ಅದು ನನ್ನ ಒಬ್ಬ ಲೇಖಕನಾಗಿ ಬೆಳೆಸಿದ ಒಂದು ಸಂಗತಿಗಳಲ್ಲಿ ಒಂದು ಅಂತ ನಾನು ಭಾವಿಸ್ತೇನೆ. ಆದರೆ ಶ್ರೀನಿವಾಸರಾಜು ಅವರಿದ್ದಾಗ ಈ ಕನ್ನಡ ಸಂಘದ ಜೊತೆಗೆ ಒಂದು ಆಪ್ತ ನಂಟು ಇತ್ತು, ನಿರಂತರವಾಗಿ ಇಲ್ಲಿಗೆ ಬರಲಿಕ್ಕೆ ಒಂದು ಒತ್ತಾಸೆ ಇತ್ತು. ಅದು ರಾಜು ಅವರ ನಂತರ ಕಳೆದ 25 ವರ್ಷಗಳಲ್ಲಿ ನಾನು ಇಲ್ಲಿಗೆ ಬಂದದ್ದೇನೇ ಇಲ್ಲ. 25 ವರ್ಷಗಳ ನಂತರ ಇಲ್ಲಿಗೆ ಬರಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದ ಕನ್ನಡ ಸಂಘಕ್ಕೆ ಮತ್ತೆ ರತಿ ಮೇಡಮ್ ಅವರಿಗೆ ಕೃತಜ್ಞತೆಗಳನ್ನು ಹೇಳುವ ಮುಖಾಂತರ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.